ಮಂಟೆಸ್ವಾಮಿಯವರನ್ನ ಆದಿಗುರು, ಅಲಮಪ್ರಭು, ಧರೆಗೆ ದೊಡ್ಡವರು, ಮಂಟೇದ ಲಿಂಗಯ್ಯ, ಕಾಲಜ್ಞಾನ ಸಾರಿದ ಕಂದಾಯದ ಒಡೆಯ ಅಂತೆಲ್ಲ ಕರೀತಾರೆ. ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಬಡವ ಬಲ್ಲಿದ, ಜಾತಿ ಪದ್ಧತಿಗಳೆಂಬ ಅಜ್ಞಾನದ ಅಂಧಕಾರವು ತಾಂಡವವಾಡ್ತಾ ಇದ್ದಂತಹ ಕಾಲದಲ್ಲಿ ಸರ್ವರಲ್ಲೂ ಸಮಾನತೆ, ಸಹಿಷ್ಣುತೆ, ಸಮನ್ವಯತೆಯನ್ನಂತ ಸಾರಿ ಜ್ಞಾನದ ಬೆಳಕನ್ನ ತಂದಿದ್ದಕ್ಕೆ ಮಂಟೆಸ್ವಾಮಿಯವರಿಗೆ ಪರಂಜ್ಯೋತಿ, ಜ್ಯೋತಿರ್ಲಿಂಗದಯ್ಯ ಅನ್ನೋ ಹೆಸರು ಬಂತು. ಸರ್ವ ಧರ್ಮಗಳಲ್ಲಿ ಶ್ರೇಷ್ಠವಾದ ಮಾನವೀಯತೆ ಎಂಬ ಧರ್ಮವನ್ನ ಸಾರಿದಂತಹ ಧರ್ಮಗುರು ಮಂಟೇದ ಲಿಂಗಯ್ಯ. ಕಾಲಜ್ಞಾನವನ್ನ ಸಾರಿ ಮುಂದೆ ಧರೆಯಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸುತ್ತೆ ಅನ್ನೋದನ್ನ ತಮ್ಮ ಕಾಲಜ್ಞಾನ ಕೃತಿಯಲ್ಲಿ ಇವರು ಹೇಳಿದ್ದಾರೆ. ಹಾಗಾಗಿ ಮಂಟೆಸ್ವಾಮಿಯವರನ್ನ ಕಾಲಜ್ಞಾನ ಸಾರದಂತಹ ಕಂದಾಯದ ಒಡೆಯ ಅಂತ ಕರೆಯಲಾಗಿದೆ. ಮಂಟೆಸ್ವಾಮಿ ವಾಸ್ತವವಾಗಿ ಒಬ್ಬ ಶರಣರು, ವಚನಕಾರರ ಹಾಗೆ ಸ್ವರವಚನಕಾರ, ಕಾಲಜ್ಞಾನಿ. ಮಂಟೆಸ್ವಾಮಿಯವರು ಪ್ರತಿಪಾದಿಸುತ್ತಿರೋದು ಶಿವಾದ್ವೈತ ಅಂತ ತಮ್ಮ ವಚನಗಳಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗಾಗಿ ತಮ್ಮನ್ನ ಸಂಗನಾತ್ಮಜ, ಸಂಗನಾಳು, ಚೆನ್ನ ಸಂಗನ ಕುಮಾರ ಅಂತ ಕರೆದುಕೊಳ್ತಾರೆ. ಭಕ್ತ ಜನ ಒಕ್ಕಲುಗಳ ಪಾಲಿಗೆ ಮಂಟೆಸ್ವಾಮಿ ಇಂದಿಗೂ ಕೂಡ ಒಬ್ಬ ದೇವರು. ತಿಳಿದವರ ಪಾಲಿಗೆ ಸಾಂಸ್ಕೃತಿಕ ನಾಯಕರಾಗಿ, ಸಿದ್ಧಿ ಪುರುಷರಾಗಿ, ಪವಾಡ ಪುರುಷರಾಗಿ, ಹಾಗೆ ಬುಡಕಟ್ಟು ಜನಾಂಗದವರನ್ನ ಉದ್ಧಾರ ಮಾಡಿದಂತಹ ಸಂತರಾಗಿದ್ದಾರೆ.